ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕರ್ತನೇ, ನಿಮಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇದ್ದೀಯಪ್ಪ. ನಿನ್ನ ವಾಕ್ಯದಲ್ಲಿ ಜೀವವಿದೆ. ನಿನ್ನ ವಾಕ್ಯವನ್ನು ಕೇಳುವಾಗ ಕರ್ತನೆ, ನಿನ್ನ ವಾಕ್ಯದಲ್ಲಿರುವ ಜೀವವು ಶಕ್ತಿಯು ನಮ್ಮಲ್ಲಿ ಹರಿಯಲಿ ಕರ್ತನೆ. ನಮ್ಮ ನಂಬಿಕೆಯನ್ನು ಹೆಚ್ಚಾಗಿಸು. ನಿನ್ನ ವಾಕ್ಯವನ್ನು ಕೇಳುವಾಗ ನಮ್ಮ ನಂಬಿಕೆಯನ್ನು ಹೆಚ್ಚಾಗಿಸು, ನಮ್ಮ ಧೈರ್ಯವನ್ನು ಹೆಚ್ಚಾಗಿಸು ಕರ್ತನೆ. ನಮ್ಮ ಪರಿಪಕ್ವತೆಯನ್ನು ಹೆಚ್ಚಾಗಿಸು. ನಮ್ಮನ್ನು ಹೆಚ್ಚಾಗಿ ಕರ್ತನೆ ನಿನ್ನ ಹಾಗೆ ನಮ್ಮನ್ನು ಮಾಡ್ಕೊಳ್ಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಪವಿತ್ರಾತ್ಮನೇ ಈ ಸಮಯದಲ್ಲಿ ಕಾರ್ಯ ಮಾಡು. ಯೇಸುವಿನ ನಾಮದಿಂದ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಮ್ಮ ಜೀವನದಲ್ಲಿ ಆಗಿಂದಾಗ ನಾವು ಒಂದು ಕೆಳಮಟ್ಟ ಪರಿಸ್ಥಿತಿಗೆ ನಾವು ಬರುವಂಥರಾಗಿರ್ತೇವೆ. ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಗ್ಲೀಷಲ್ಲಿ ಟೈಟ್ಲ್ ಕೊಟ್ಟಿದ್ದೇನೆ, ವೆನ್ ಯು ಹಿಟ್ ದ ರಾಕ್ ಬಾಟಮ್ ಅಂತ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಕೆಳಮಟ್ಟದ ಪರಿಸ್ಥಿತಿ ಬಂದಾಗ, ಒಂದು ಅಂತ್ಯದ ಪರಿಸ್ಥಿತಿಗೆ, ನಿಮ್ಮ ಜೀವಿತದ ಅಂತ್ಯದ ಪರಿಸ್ಥಿತಿಗೆ ಬಂದಾಗ, ನಿಮ್ಮಲ್ಲಿ ಇರುವ ಶಕ್ತಿಯ ಅಂತ್ಯದ ಪರಿಸ್ಥಿತಿಗೆ ಬಂದಾಗ, ಅಂಥ ಪರಿಸ್ಥಿತಿಗಳು ಆಗಿಂದಾಗ ನಮ್ಮೆಲ್ಲರೂ ಕೂಡ ಉಂಟಾಗುತ್ತೆ. ಅದು ನಮ್ಮ ಸಂಬಂಧಗಳಲ್ಲಿರ್ಬೋದು, ಮದುವೆ ಮುರಿದೋಯ್ತಾ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬರ್ಬೋದು. ಮಕ್ಕಳು ನಮ್ಮ ಕೈ ಬಿಟ್ಟು ದೂರ ಹೋಗ್ಬಿಟ್ರಾ ಅನ್ನೋ ಒಂದು, ಇನ್ನು ಅವರಿಗೆ ನಿರೀಕ್ಷೆ ಇಲ್ವಾ ಅನ್ನೋ ಒಂದು ಯೋಚನೆಗಳು ನಮ್ಮಲ್ಲಿ ಬರ್ಬೋದು. ನಮ್ಮ ಹಣಕಾಸಿನ ವಿಷಯದಲ್ಲಿ, ನಮ್ಮ ಸೇವೆಯ ವಿಷಯದಲ್ಲಿ, ನಮ್ಮ ಒಂದು ಭವಿಷ್ಯತ್ತಿನ ವಿಷಯದಲ್ಲಿ, ಕೆಲಸ ವ್ಯಾಪಾರದ ವಿಷಯದಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಜೀವನದಲ್ಲಿ ಆಗಿಂದಾಗ ಒಂದು ಕೊನೆಯ ಸ್ಥಾನಕ್ಕೆ ಬಂದಿರ್ತೇವೆ. ಅಂಥ ಒಂದು ಸ್ಥಾನಕ್ಕೆ ಬಂದಾಗ ಏನು ನಡೆಯುತ್ತೆ ಅನ್ನೋದನ್ನು ನಾನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮಲ್ಲಿ ತಿಳಿಸೋಕ್ಕೆ ಬಯಸ್ತೇನೆ. ಅಂಥ ಒಂದು ಪರಿಸ್ಥಿತಿನ ಎದುರಿಸಿರ್ತೀರ ಅನೇಕರು, ಮುಂದಕ್ಕೆ ಕೂಡ ಎದುರಿಸ್ತೇವೆ. ಬಟ್ ಈ ಸಮಯದಲ್ಲಿ ಇಲ್ಲಿ ಕುಳಿತಿರುವ ನೀವು ನಿಮ್ಮ ಜೀವನದಲ್ಲಿ ಒಂದು ಅಂತ್ಯದ ಪರಿಸ್ಥಿತಿಗೆ ಬಂದಿದ್ದೇನೆ, ನಿರೀಕ್ಷೆ ಇಲ್ಲದಿರತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತ ಅಂದ್ಕೊಳ್ಳೋದಾದರೆ ನಾನು ಹೇಳುವಂಥ ಮಾತುಗಳು ನಿಮಗೆ ಉತ್ತೇಜನ ನೀಡುವಂತಾಗಿರ್ತದೆ. ಯಾಕಂದ್ರೆ ನನ್ನ ಮಾತುಗಳಲ್ಲ, ಇದು ದೇವರ ಮಾತುಗಳು. ಎರಡನೇದು, ಒಂದು ವೇಳೆ ನಿಮ್ಗೆ ಆ ಪರಿಸ್ಥಿತಿಯಲ್ಲಿ ಇಲ್ಲದೆ ಹೋಗಿದ್ರೆ, ದೇವ್ರ ಕೃಪೆಯಿಂದ ಪಾಸ್ಟ್ರೆ ಎಲ್ಲ ಚೆನ್ನಾಗಿದೆ, ದೇವ್ರಿಗೆ ಸ್ತೋತ್ರ ಅಂತ ಹೇಳೋರಿದ್ದರೆ ದೇವರಿಗೆ ಸ್ತೋತ್ರ. ಆದರೆ ಈ ವಿಷಯಗಳು ನಿಮ್ಮನ್ನು ಉತ್ತೇಜನ ಪಡುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೇವರು ನಮ್ಮಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರೆ, ಯಾವ ರೀತಿಯಾಗಿ ನಮ್ಮನ್ನು ಎಬ್ಬಿಸ್ತಾರೆ, ಯಾವ ರೀತಿಯಾಗಿ ನಮ್ಮ ರಕ್ಷಣೆಗೆ ಬರ್ತಾರೆ ಅನ್ನೋದನ್ನು ಕೇಳುವಾಗ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಆಮೆನ್, ಹಾಲೆಲೂಯಾ. ಯೋಹನ್ನ ಬರೆಸುವ ವಾರ್ತೆ 21ನೇ ಅಧ್ಯಾಯ 1-14 ವಚನಗಳನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ದೊಡ್ಡ ವಾಕ್ಯ ಭಾಗ, ಬಟ್ ಎಲ್ಲ ಕೂಡ ನೀವು ಗಮನವಿಟ್ಟು ಕೇಳಬೇಕಾಗಿ ನಾನು ನಿಮ್ಮನ್ನು ಉತ್ತೇಜಿಸುವಾತನಾಗಿದ್ದೇನೆ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತನೆಯೇಲನು, ಜೆಬೆದೆಯನ ಕುಮಾರನು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸೀಮೋನ ಪೇತ್ರನು, ನಾನು ಮೀನಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಆದರೆ ಅವರು ಹಾಗೆ ಬೀಸಿದಾಗ ಮೀನುಗಳು ಭಾಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯೋದಕ್ಕೆ ಆಗದೆ ಹೋಯಿತು. ಆತ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ ಪೇತ್ರನು ಕೇಳಿ, ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ
ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು, ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳೆಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನ್ಯಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆಯೇ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೆಯ ಸಾರಿ. ಆಮೇನ್. ಈ ಒಂದು ವಾಕ್ಯ ಭಾಗ ಬಹಳ ಅರ್ಥಪೂರ್ವಕವಾದ ವಾಕ್ಯ ಭಾಗ. ಸುಮಾರು ವಿಷಯಗಳೆಲ್ಲ ಇದೆ. ಸುಮಾರು 3 ಗಂಟೆ ಟೈಮ್ ಕೊಟ್ಟರು ಇದರಿಂದ ಹೇಳೋ ಇಷ್ಟು ವಿಷಯಗಳು ಇದರಲ್ಲಿದೆ. ಬಟ್ ಇರೋದು ನಮಗೆ ಭಾಳ ಕಡಿಮೆ ಸಮಯ. ಅದರಲ್ಲಿ ಏನೇ ನಮ್ಗೆ ಹೇಳೋಕ್ಕೆ ಆಗುತ್ತೋ ಅಷ್ಟು ನಾನು ಬಯಸ್ತೇನೆ, ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇಲ್ಲಿ ಯೇಸುವಿನ ಶಿಷ್ಯರಿದ್ದಾರೆ. ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಾಯಿತು. ಅವರೆಲ್ಲರೂ ಕೂಡ ಯೇಸುವನ್ನು ಬಿಟ್ಟು ಓಡೋಗಿದ್ದಾರೆ. ಆತನ ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ತಮ್ಮ ಜೀವನದ ಅಂತ್ಯಕ್ಕೆ ಬಂದಿದ್ದಾರೆ. ನಿರಾಶೆಯಲ್ಲಿದ್ದಾರೆ, ಕುಗ್ಗಿ ಹೋಗಿದ್ದಾರೆ, ಭಯದಲ್ಲಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ದಿಕ್ಕು ತೋಚದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ತಮ್ಮ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿದ್ದು ಹೋಗದ ರೀತಿಯಲ್ಲಿ ಇದ್ದಾರೆ. ಜೋಬು ಖಾಲಿ, ಹಣ ಇಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಹೋದರೆ ಯೇಸುವಿನ ಹಿಡಿದು ಯಾರು ಶಿಲುಬೆಗೆ ಹಾಕಿದ್ರು ಇವ್ರನ್ನೂ ಹಾಕ್ತಾರೆ ಅಂತ ಭಯ. ಅಂತ ಭಾಳ ತೀವ್ರವಾದ ಹೀನವಾದ ಪರಿಸ್ಥಿತಿಯಲ್ಲಿ ಶಿಷ್ಯರಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಯಾವ ರೀತಿಯಾಗಿ ಕಾರ್ಯ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ಚೆನ್ನಾಗಿ ತಿಳಿಸುತ್ತೆ. ಈ ವಾಕ್ಯ ಭಾಗ ಪೂರ್ತಿಯಾಗಿ ದೇವರ ನಿರೀಕ್ಷೆಯಿಂದ ತುಂಬಿರತಕ್ಕಂಥ ವಾಕ್ಯ ಭಾಗ. ನಮ್ಮ ಜೀವನದಲ್ಲಿ ಎಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸಿದ್ರೂ ಕೂಡ ನಾವು ನಿರೀಕ್ಷೆಯನ್ನು ಕಳ್ಕೊಳ್ಬಾರ್ದು. ಹಾಲೆಲೂಯ, ಹಾಲೆಲೂಯ. ಏಕೆಂದರೆ ನಾವು ನಂಬುವಂಥ ದೇವರು ಆತ ನಂಬಿಗಸ್ತನಾದ ದೇವರು. ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡದ ದೇವರು, ತೊರೆಯದ ದೇವರು, ಮರೆಯದ ದೇವರು. ಮನುಷ್ಯರು ಕೈ ಬಿಡ್ಬೋದು, ಸ್ವಂತ ಜನರು ಮರೆಯಬಹುದು, ಅಣ್ಣ ತಮ್ಮಂದಿರು ನಮ್ಮನ್ನು ಮರೆಯಬಹುದು, ತಂದೆ ತಾಯಿಗಳು ಕೂಡ ನಮ್ಮನ್ನು ಮರೆಯಬಹುದು. ಆದರೆ ದೇವರು ಎಂದಿಗೂ ಕೂಡ ನಮ್ಮನ್ನು ಮರೆಯದಂಥ ದೇವರು. ಹಾಲೆಲೂಯ. ಇಲ್ಲಿ ನೋಡ್ತೇವೆ ಈ ವಾಕ್ಯ ಬಗ್ಗೆ ಯಾವ ರೀತಿ ಪ್ರಾರಂಭವಾಗುತ್ತೆ ಅಂದರೆ, ತರುವಾಯ ಯೇಸು ತಿಬೆರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ಇಲ್ಲಿ ಯಾರ ಬಳಿಗೆ ಬರ್ತಾ ಇದ್ದಾರೆ? ಶಿಷ್ಯರು ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರಾ ಅಥವಾ ಯೇಸು ಶಿಷ್ಯರ ಬಳಿಗೆ ಬರ್ತಾ ಇದ್ದಾರಾ? ಆಮೇನ್, ಹಾಲೆಲೂಯ. ಸೋತು ಹೋದಂಥ ಶಿಷ್ಯರ ಬಳಿಗೆ, ಯೇಸು ಯಾರೆಂಬು ಅರಿಯದಂತ ಹೇಳಿ ಯೇಸುವನ್ನು ಬಿಟ್ಟು ಹೋದಂಥವರಿಗೆ, ಅಂಥ ಜನರ ಬಳಿಗೆ ಯೇಸು ತಾನೇ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ತನ್ನನ್ನು ತಾನೇ ಪ್ರಕಟ ಮಾಡ್ಕೊಳ್ತಾ ಇದ್ದಾನೆ. ಅವನ ಹುಡುಕಿ ಆತನು ಬರ್ತಾ ಇದ್ದಾನೆ. ಈ ಒಂದು ಕ್ರೈಸ್ತವ ಧರ್ಮಕ್ಕೂ ಈ ಲೋಕದಲ್ಲಿರುವ ಪ್ರತಿಯೊಂದು ಧರ್ಮಕ್ಕೂ ಇರುವಂಥ ಮುಖ್ಯ ವ್ಯತ್ಯಾಸ ಅಂದರೆ ಇದು. ಬೇರೆ ಎಲ್ಲ ಧರ್ಮಗಳಲ್ಲೂ ಏನಂದರೆ ಮನುಷ್ಯರು ದೇವರು ಹುಡುಕ್ತಾ ಇದ್ದಾರೆ. ದೇವರ ಕೃಪೆಯನ್ನು ಪಡೆದುಕೊಳ್ಳೋಕ್ಕೋಸ್ಕರ, ದೇವರ ಪ್ರೀತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ, ದೇವರ ಆಶೀರ್ವಾದ ಪಡೆದುಕೊಳ್ಳೋಕ್ಕೋಸ್ಕರ ನಾನಾ ರೀತಿಯಾದ ಪ್ರಯತ್ನಗಳನ್ನು ಅವ್ರು ಪಡ್ತಾ ಇದ್ದಾರೆ. ಆದರೆ ಕ್ರೈಸ್ತವ ನಂಬಿಕೆ ವ್ಯತ್ಯಾಸವೇನೆಂದರೆ, ಇದು ಮನುಷ್ಯರು ದೇವರು ಹುಡುಕೋ ವಿಷಯವಲ್ಲ, ಆದರೆ ದೇವರು ಮನುಷ್ಯರನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ವಿಷಯ. ಹಾಲೆಲೂಯ, ಹಾಲೆಲೂಯ. ಅದು ಎಷ್ಟು ಅಮೋಘವಾದ ವಿಷಯ ಅಂತ ಅಂದರೆ ಯೋಚನೆ ಮಾಡಿ ನೋಡಿ. ನಮ್ಮನ್ನು ನಾವೇನೋ ಭಾಳ ಶ್ರೇಷ್ಠರಂತರ ಅಲ್ಲ, ಭಾಳ ಗಣನೆಗೆ ಬಂದಂಥ ವ್ಯಕ್ತಿಗಳಂತಲ್ಲ, ಭಾಳ ಸಾಮರ್ಥ್ಯ ಸಿರಿ ಸಂಪತ್ತು ಕೂಡಿದಂಥ ಜನರಂತಲ್ಲ. ನಮ್ಮಂಥ ಜನರನ್ನು, ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬಾರದಂಥ ಜನರನ್ನು, ದಿಕ್ಕು ದೆಸೆಯತಕ್ಕಂಥ ಜನರನ್ನು, ಪಾಪದ ಬಂಧನದಲ್ಲಿ, ಶಾಪಗಳಲ್ಲಿ, ರೋಗಗಳಲ್ಲಿ, ದೆವ್ವಗಳ ಒಂದು ಆಡಳಿತದಲ್ಲಿದ್ದಂಥ ನಮ್ಮನ್ನು ಸರ್ವಶಕ್ತನಾದ ದೇವರು, ಮಹಿಮೆಯ ಅರಸನು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನಂತ ಆ ವಿಷಯವನ್ನು ಒಂದು ಸಾರಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ದೇವರು ನಮ್ಮೆಲ್ಲರೂ ಕೂಡ ಎಷ್ಟು ಪ್ರೀತಿಸ್ತಾರೆ ಎಂಬುದಾಗಿ. ಹಾಲೆಲೂಯ. ಇದು ಮೊದಲನೇ ವಿಷಯ. ನಮಗೇನಿಗೆ ಅರ್ಥ ಆಗುತ್ತಂದರೆ, ಯೇಸು ನಮ್ಮ ಬಳಿಗೆ ಬರುವಂಥ ದೇವರು. ನಾವು ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡಂಥ ಪರಿಸ್ಥಿತಿಯಲ್ಲಿ, ಭಾಳ ತೊಂದರೆಗಳಲ್ಲಿ ಸಿಕ್ಕಿ ಹಾಕೊಂಡಂಥ ಪರಿಸ್ಥಿತಿಯಲ್ಲಿ, ನಾವು ಆತ್ಮೀಯ ಜೀವಿತವನ್ನು ಕೂಡ ಬಿಟ್ಟು ಓಡೋಗಿರುವ ಪರಿಸ್ಥಿತಿಯಲ್ಲಿ, ಪ್ರಾರ್ಥನೆ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ,
ದೇವರನ್ನು ಮರೆತು ಬಿಟ್ಟು ಹೋಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ದೇವರು ಮರೆಯದೆ ಆತನು ತಾನೇ ನಮ್ಮ ಬಳಿಗೆ ಬರುವಂಥ ದೇವರಾಗಿದ್ದಾನೆ. ಆಮೇನ್, ಹಾಲೆಲೂಯ. ಆತ ನಮ್ಮನ್ನು ಹಿಂದಟ್ಟುವ ದೇವರಾಗಿದ್ದಾನೆ. ಆದ ಕಾರಣ ಇವತ್ತು ಈ ಬೆಳಗಿನ ಜಾವದಿಂದ ಕುಳಿತಿದ್ದೇವೆ. ದೇವರು ನಿಮ್ಮೆಲ್ಲರೂ ಕೂಡ ಹಿಂದಟ್ಟಿ ತನ್ನ ಪ್ರೀತಿಯಿಂದ ಗೆದ್ದಿದ್ದಾನೆ. ಅದಕ್ಕೋಸ್ಕರನೇ ನಾವಿಲ್ಲಿ ಕುಳಿತಿದ್ದೇವೆ. ಎಷ್ಟು ಸಾರಿ ದೇವ್ರು ಬಿಟ್ಟು ಹೋಗಿರ್ಬೋದು, ನಾವು ಎಷ್ಟು ಸಾರಿ ದೇವ್ರನ್ನ ಮರ್ತಿರ್ಬೋದು, ಎಷ್ಟು ಸಾರಿ ನಾವು ನಂಬಿಕೆಯನ್ನು ಕಳ್ಕೊಂಡಿರ್ಬೋದು. ಆದರೆ ದೇವರು ನಮ್ಮನ್ನು ಬಿಡಲಿಲ್ಲ. ಅದಕ್ಕೋಸ್ಕರನೇ ದೇವರು ನಮ್ಮನ್ನಲ್ಲಿ ಕುಳಿಸಿರೋದು ಇವತ್ತು ಬೆಳಗಿನ ಜಾವದಲ್ಲಿ ನಾವು ಇರೋದಕ್ಕೆ ಸಾಧ್ಯವಾಗ್ತದೆ. ಎರಡನೇದು, ಯೇಸುವನ್ನು ಎಲ್ಲಿ ಭೇಟಿ ಆಗ್ತಾ ಇದ್ದಾನೆ? ತಿಬೇರಿಯ ಸಮುದ್ರ, ಅದಕ್ಕೆ ಗಲಿಲಿಯ ಸಮುದ್ರಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು. ಕೆಲವು ವರ್ಷಗಳ ಹಿಂದೆ ಅದ್ರ ಬಗ್ಗೆ ನಾನು ಮೆಸೇಜ್ ಕೊಟ್ಟಿದ್ದೆ. ಯಾಕೆ ಯೇಸು ಸ್ವಾಮಿ ಗಲಿಲಿಯ ಸಮುದ್ರವನ್ನು ಆರಿಸ್ಕೊಂಡ್ರು ಎಂಬುದಾಗಿ. ಯೇಸು ತನ್ನ ಶಿಷ್ಯರನ್ನು ಭೇಟಿಯಾಗೋದಕ್ಕೆ ಯಾಕೆ ಈ ಸ್ಥಳವನ್ನು ಆರಿಸ್ಕೊಂಡ್ರು? ಆತನ ಪುನರುತ್ಥಾನ ಹೊಂದಿದ ನಂತರ ಶಿಷ್ಯರೆಲ್ಲ ಎಲ್ಲಿದ್ದರು? ಯೆರೂಸಲೇಮಿನಲ್ಲಿದ್ದರು. ಯೆರೂಸಲೇಮಿನಿಂದ ಗಲಿಲಾಯಕ್ಕೆ ಎಷ್ಟು ದೂರ ಗೊತ್ತಾ? ಸುಮಾರು 80 ಮೈಲಿ ದೂರ, ಅಂದರೆ 110-130 ಕಿಲೋಮೀಟ್ರ್ ದೂರ. ಯೇಸು ಯಾಕೆ ಅವ್ರನ್ನ ಯೆರೂಸಲೇಮಿನಲ್ಲಿ ಭೇಟಿ ಆಗಿಲ್ಲ? ಆಲ್ರೆಡಿ ಅವ್ರು ಭಯ ಪಡ್ಕೊಂಡು ಯಾವುದೋ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಬಾಗಿಲು ಮುಚ್ಚಿಕೊಂಡು ಭಯದಿಂದ ಇದ್ದಾರೆ. ಮನಸ್ಸಿನಲ್ಲಿ ಧೈರ್ಯ ಇಲ್ಲ, ಎಲ್ಲ ಕುಗ್ಗಿ ಹೋಗಿದ್ದಾರೆ, ನಿರಾಶೆಗೊಳಗಾಗಿದ್ದಾರೆ. ಅಂಥ ಜನರನ್ನ ಇಷ್ಟು ದೂರ ಯಾಕೆ ಯೇಸು ಸ್ವಾಮಿ ಬರುವಂತ ಹೇಳಿದ್ರು? ಅಲ್ಲೇ ಅವ್ರನ್ನ ಭೇಟಿ ಮಾಡ್ಬೋದಾಗಿತ್ತಲ್ಲ, ಅಥವಾ ಊರಾಚೆ ಇರುವ ಬೆಥಾನಿಯ ಪ್ರದೇಶದಲ್ಲಿ ಭೇಟಿ ಆಗ್ಬೋದಾಗಿತ್ತಲ್ಲ. ಯಾಕೆ ಯೇಸು ಸ್ವಾಮಿ ಗಲಿಲಿಯ ಸಮುದ್ರದಲ್ಲಿ ಅವ್ರನ್ನ ಭೇಟಿ ಆಗಬೇಕಂತ ಹೇಳಿದರು? ಯೇಸು ಸ್ವಾಮಿ ಅವರು ಇನ್ನೂ ಶಿಲುಬೆಗೆ ಹಾಕಲ್ಪಡೋಕ್ಕಿಂತ ಮುಂಚೆನೇ ಮತ್ತೆ 26ನೇದಲ್ಲಿ ನೋಡ್ತೇವೆ, ಯೇಸು ಅವ್ರಿಗೆ ಮುಂಚಿತವಾಗಿ ತಿಳಿಸ್ತಾ ಇದೆ ಏನಾಗುತ್ತೆ ಎಂಬುದಾಗಿ. ಯೇಸು ಸ್ವಾಮಿಗೆ ಎಲ್ಲ ಗೊತ್ತು. ಯೇಸು ಸ್ವಾಮಿಗೆ ಆಶ್ಚರ್ಯ ಮೂಡಿಸುವಂಥ ವಿಷಯ ಏನೂ ಇಲ್ಲ. ನಮ್ಮ ಜೀವನದ ಕೊನೆಯ ಉಸಿರಿವರೆಗೂ ನಾವು ಏನೇನು ಮಾಡ್ತೀವಿ, ಏನೇನು ಹೇಳ್ತೀವಿ ಎಲ್ಲ ಗೊತ್ತು. ಓಕೆ, ಆದರೂ ಕೂಡ ದೇವ್ರು ನಮ್ಮನ್ನು ಪ್ರೀತಿಸ್ತಾರೆ. ಇವರು ಬಿದ್ದೋಗ್ತಾರೆ ಅಂತ ಗೊತ್ತು. ಓಕೆ, ಅವ್ರು ಶಿಲುಬೆಗೆ ಹಾಕಲ್ಪಡೋ ವಿಷಯ ಕೂಡ ಗೊತ್ತು. ಅವ್ರು ಹೇಳಿದ್ರು, ಶಿಲುಬೆಗೆ ಹಾಕಲ್ಪಟ್ಟ ನಂತರ 3ನೇ ದಿನ ತಿರುಗಿ ನಾನು ಎದ್ದೇಳ್ತೇನೆ, ಎದ್ದೇಳಿದ ನಂತರ ಪುನರುತ್ಥಾನ ಹೊಂದಿದ ನಂತರ ನಾನು ನಿಮ್ಮನ್ನು ಎಲ್ಲಿ ಭೇಟಿ ಆಗ್ತೇನೆ ಅಂತ ಹೇಳಿದರು? ಗಲಿಲೆಯ ಪ್ರದೇಶದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಮುಂಚೆನೇ ಹೇಳಿದರು. ಮತ್ತು ಯೇಸುವಿ ಪುನರುತ್ಥಾನ ಹೊಂದಿದ ಮೊದಲನೇ ದಿನದಲ್ಲಿ ಮತ್ತೆ ನಂಬರ್ ಸುವಾರ್ತೆ 28ನೇ ದಿನ ಓದ್ತೇವೆ, ಈ ಮಗ್ದಲೇನಿಯ ಮರಿಯಳು ಅನೇಕ ಸ್ತ್ರೀಯರು ಯೇಸುವಿನ ಶವದ ಸಮಾಧಿ ಬಳಿಗೆ ಬರ್ತಾರೆ. ಅಲ್ಲಿ ಅವರಿಗೆ ಒಬ್ಬ ದೇವದೂತರು ಕಾಣಿಸ್ಕೊಳ್ತಾರೆ. ದೇವದೂತರು ಕಾಣಿಸ್ಕೊಂಡು ಮರಿಯಾಗೆ ಹೇಳ್ತಾ ಇದ್ದಾರೆ, ಹೋಗಿ ನನ್ನ ಸಹೋದರಿಗೆ ಹೇಳು, ಅವ್ರು ಎಲ್ಲಿ ಭೇಟಿ ಆಗ್ತಾನೆ? ಗಲಿಲೆಯ ಸಮುದ್ರದಲ್ಲಿ ಭೇಟಿ ಆಗ್ತಾನೆ ಎಂಬುದಾಗಿ. ಅದಾದ ನಂತರ ಯೇಸುವೆ ಸ್ವತಃ ತಾನೇ ಪ್ರತ್ಯಕ್ಷನಾಗಿ ಹೇಳ್ತಾರೆ, ನನ್ನ ಶಿಷ್ಯರಿಗೆ ಹೇಳು, ನಾನು ಗಲಿಲೆಯ ಪ್ರದೇಶದಲ್ಲಿ ಭೇಟಿ ಆಗ್ತೇನೆ. ಈ ಒಂದು ಪ್ರಶ್ನೆ ನಮಗೆ ಬರಬೇಕು, ಯಾಕೆ ಯೇಸು ಸ್ವಾಮಿ ಈ ಒಂದು ಪ್ರದೇಶದಲ್ಲಿ ಅವರು ಭೇಟಿ ಆಗಲಿಕ್ಕೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿದ್ದರು ಎಂಬುದಾಗಿ. ನಮಗೆ ಆ ಗಲಿಲೆಯ ಪ್ರದೇಶ ಏನಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಯಾಕೆ ಯೇಸು ಸ್ವಾಮಿ ಗಲಿಲೆಯ ಪ್ರದೇಶವನ್ನು ಆರಿಸ್ಕೊಂಡ್ರು ಅಂದರೆ, ಅವರ ಆತ್ಮೀಯ ಜೀವಿತವನ್ನು ಪ್ರಾರಂಭಿಸಿದ್ದು ಆ ಸ್ಥಳ, ಅವರು ಹುಟ್ಟಿ ಬೆಳೆದಿದ್ದು ಆ ಸ್ಥಳ, ಯೇಸು ಮೊದಲು ಅವ್ರನ್ನ ಭೇಟಿ ಮಾಡಿದ್ದು ಆ ಸ್ಥಳವಾಗಿತ್ತು. ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಆ ಸ್ಥಳದಲ್ಲಿ ಮಾಡಿದರು. ಯೇಸು ಸ್ವಾಮಿಯನ್ನು ಫಸ್ಟು ಪೇತ್ರನು, ಆಂದ್ರೆಯನು, ಯಾಕೋಬ, ಯೋಹನ ಎಲ್ಲಿ ಭೇಟಿಯಾದರು? ಇದೇ ಸ್ಥಳದಲ್ಲಿ. ಆವತ್ತು ಕೂಡ ಇದೇ ಪರಿಸ್ಥಿತಿ ಉಂಟಾಗಿತ್ತು. ಒಂದು ರಾತ್ರಿ ಎಲ್ಲ ಮೀನು ಹಿಡಿಯೋಕ್ಕೆ ಹೋಗಿದ್ರು. ಅವ್ರು ಬೆಸ್ತರು. ಅವ್ರ ವ್ಯಾಪಾರ ಏನು? ಮೀನು ಹಿಡಿದು ಮಾರುವಂಥ ವ್ಯಾಪಾರ. ರಾತ್ರಿ ಎಲ್ಲ ಅವ್ರು ಮೀನು ಹಿಡಿಯೋಕ್ಕೆ ಪ್ರಯಾಸ ಪಟ್ಟರು. ಅವ್ರಿಗೆ ಏನು ಸಿಗಲಿಲ್ಲ? ಒಂದು ಮೀನು ಕೂಡ ಸಿಗಲಿಲ್ಲ. ಬಟ್ ಯೇಸು ಸ್ವಾಮಿ ಮುಂಜಾನೆ ವೇಳೆ ಬಂದು ಅದ್ಭುತವನ್ನು ಮಾಡಿ ತರುವಾಯ ಅವರೆಲ್ಲರೂ ಕೂಡ ಆತನ ಹಿಂಬಾಲಿಸಿದಂಥ ಸ್ಥಳ ಅದಾಗಿತ್ತು. ಆ ಒಂದು ಪ್ರದೇಶದ ಸುತ್ತಮುತ್ತಲ ಪ್ರದೇಶಗಳು ಕಪೆರ್ನೌಮ್ ಮತ್ತು ಟಿಬೆರಿಯಸ್, ಗರ್ಗೇಸ, ಈ ಎಲ್ಲ ಪ್ರದೇಶಗಳು ಕೂಡ ಆ ಸ್ಥಳದಲ್ಲಿತ್ತು. ಯೇಸು ಸ್ವಾಮಿಯ ಸೇವೆ ಎಲ್ಲ ಕೂಡ ಅಲ್ಲೇ ಮಾಡಲ್ಪಟ್ಟಿತ್ತು. ಸಾಕಷ್ಟು ಸೇವೆ, ಭಾಳಷ್ಟು ಸೇವೆ ಆ ಪ್ರದೇಶದಲ್ಲಿ ಯೇಸು ಸ್ವಾಮಿ ಮಾಡಿದರು. ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಆ ಗಲಿಲೆಯ ಸಮುದ್ರದ ಮೇಲೆ ಮಾಡಿದರು. ಯೇಸು ಸ್ವಾಮಿ ನೆನಪಿಗೆ ಒಂದು ಸತಿ ಸಮುದ್ರದ ಮೇಲೆ ನಡ್ಕೊಂಡ್ಬಂದರು. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು 5,000 ಜನಕ್ಕೆ ಹಂಚಿ ಶಿಷ್ಯರನ್ನ ಆಚೆ ಬೇರೆ ದಡಕ್ಕೆ ಹೋಗಬೇಕಂತ ಕಳಿಸಿದಾಗ ಮಧ್ಯದಲ್ಲಿ ಅವರು ದೊಡ್ಡ ಬಿರುಗಾಳಿಯಲ್ಲಿ ಸಿಗಾಕ್ಕೊಳ್ತಾರೆ, ಸಾಯೋ ಪರಿಸ್ಥಿತಿಗೆ ಬರ್ತಾರೆ. ಆಗ ಒಂದು ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಬಂದ. ಅದು ಈ ಸ್ಥಳ ಆಗಿತ್ತು. ಇನ್ನೊಂದು ಸರಿ ಅದೇ ರೀತಿ ಹೋಗ್ಬೇಕಂದ್ರೆ ದೊಡ್ಡ ಬಿರುಗಾಳಿ ಆಗಿತ್ತು. ಯೇಸು ಸ್ವಾಮಿ ಮಲ್ಕೊಂಡಿದ್ರು. ಅವ್ರು ಯೇಸು ಸ್ವಾಮಿ ಎದ್ದುಬಿಟ್ಟು ಆ ಗಾಳಿಯನ್ನು ಗದ್ದರಿಸಿದ್ದಕ್ಕೆ ಕೂಡ ಈ ಒಂದು ಸಮುದ್ರದ ಮೇಲೆ. ನಾನು ಯಾಕೆ ವಿಷಯಗಳು ಹೇಳ್ತಾ ಇದ್ದೀನಂದರೆ, ಆ ಒಂದು ಸಮುದ್ರ ಭಾಳ ಸ್ಪೆಷಲ್ ಯೇಸು ಸ್ವಾಮಿಗೆ, ಶಿಷ್ಯರಿಗೂ ಕೂಡ ಭಾಳ ಸ್ಪೆಷಲ್ ಅದು. ಅದೇ ಅನೇಕ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡಿದರು. ಆದರೆ ಈಗೆಲ್ಲವನ್ನು ಕೂಡ ಈ ಶಿಷ್ಯರು ಮರ್ತು ಬಿಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ
ಶಿಷ್ಯರ ಗಮನಕ್ಕೆ ಮತ್ತೆ ತರೋದಕ್ಕೋಸ್ಕರ ಯೇಸು ಸ್ವಾಮಿಯು ಆ ಗಲಿಲಾಯ ಪ್ರದೇಶವನ್ನು ಆರಿಸ್ಕೊಂಡಿದ್ರು. ಈಗ ಅರ್ಥ ಆಗ್ತಾ ಇದೆಯಾ ಯಾಕೆ ಯೇಸು ಸ್ವಾಮಿ ಆ ಸ್ಥಳವನ್ನು ಆರಿಸ್ಕೊಂಡ್ರು ಎಂಬುದಾಗಿ? ಯಾಕೆ ಈ ವಿಷಯ ಇಂಪಾರ್ಟೆಂಟ್ ಅಂದರೆ, ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕಠಿಣವಾದ ಪರಿಸ್ಥಿತಿ ಎದುರಿಸ್ಬೇಕಂದ್ರೆ ದೇವರು ಮಾಡಿದ ಅದ್ಭುತಗಳನ್ನು ನಾವು ಮರೆತು ಬಿಡ್ತೇವೆ. ಶಿಷ್ಯರು ಯಾವ ರೀತಿಯಾಗಿ ಯೇಸು ಸ್ವಾಮಿ ಮಾಡಿದ ಎಲ್ಲ ಅದ್ಭುತಗಳನ್ನ 3.5 ವರ್ಷಗಳ ಕಾಲ ಯೇಸು ಸ್ವಾಮಿಗೆ ಇದ್ದಂಥ ಜನರು, ಇವರು ಯೇಸು ಸ್ವಾಮಿ ಒಟ್ಟಿಗೆ ಇದ್ದಂಥ ಜನರು, ಆತನ ಎಲ್ಲ ಪ್ರಸಂಗಗಳನ್ನು ಕೇಳಿದಂಥ ಜನರು, ಯೇಸು ಸ್ವಾಮಿ ಮಾಡಿದ ಎಲ್ಲ ಅದ್ಭುತಗಳನ್ನು ಕಂಡಂಥ ಜನರು ಇವರು. ಆದರೂ ಕೂಡ ತಮಗೆ ಈಗ ಸಂಭವಿಸಿದ ಆ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾಗ ಅವೆಲ್ಲವನ್ನು ಕೂಡ ಮರೆತು ಬಿಟ್ಟಿದ್ದಾರೆ. ಅದು ಸಹಜವಾದದ್ದು. ಮನುಷ್ಯರಾದ ನಾವು ಕೂಡ ನಾವು ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ದೇವರು ಮಾಡಿದ ಆಶೀರ್ವಾದಗಳನ್ನು, ಅದ್ಭುತಗಳನ್ನು, ಉಪಕಾರಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮರೆತು ಬಿಡ್ತೇವೆ. ಆದರೆ ಕೆಲವೊಮ್ಮೆ ಒಂದು ಸ್ಥಳಗಳಿಗೆ ಹೋದಾಗ ನಮಗೆ ನೆನಪು ಬರುತ್ತೆ. ಒಂದು ವೇಳೆ ನಾವು ಸ್ಕೂಲ್ಗೆ ಹೋಗಿದ್ವಲ್ಲ, ಸ್ಕೂಲೆಲ್ಲ ಓದಿದ್ವಲ್ಲ, ಆ ಸ್ಥಳಕ್ಕೆ ಹೋದರೆ ನಮಗೆ ಆ ದಿನದ ಎಲ್ಲ ನೆನಪುಗಳು ನಮ್ಮ ಮೈಂಡ್ಗೆ ಬರ್ತವೆ. ನಿಮಗೆ ಮದುವೆ ಆಗಿದ್ದ ಸ್ಥಳಕ್ಕೆ ಹೋದರೆ ಆ ಒಂದು ನೆನಪುಗಳೆಲ್ಲ ಕೂಡ ಬರ್ತವೆ. ನೀವು ಹುಟ್ಟಿದ ಪ್ರದೇಶಗಳಿಗೆ ಹೋದರೆ ಆ ಸ್ಥಳದ ಎಲ್ಲ ವಿಷಯಗಳು ನಿಮ್ಮ ನೆನಪಿಗೆ ಬರ್ತವೆ. ಓಕೆ, ಅದೇ ರೀತಿ ಗಲಿಲಾಯ ಸೀಮೆಗೆ ಕರ್ಕೊಂಬಂದು ಯೇಸು ಸ್ವಾಮಿಯು ಆತನು ಮಾಡಿದ ಎಲ್ಲ ಕಾರ್ಯಗಳನ್ನು ಅವರ ನೆನಪಿಗೆ ತರ್ತಾ ಇದ್ದಾನೆ. ಓಕೆ, ಅದು ಮೊದಲನೇ ವಿಷಯ, ಯಾಕೆ ಯೇಸು ಸ್ವಾಮಿ ಈ ಒಂದು ಸ್ಥಳವನ್ನು ಆರಿಸ್ಕೊಂಡ್ರು ಎಂಬುದಾಗಿ. ಎರಡನೇ ನಾವು ಏನು ಗಮನಿಸ್ಬೇಕಂದ್ರೆ, 3ನೇ ವಚನ ನೋಡ್ತೇವೆ, ಸ್ವಲ್ಪ ಹೊತ್ತು ಕಾದಿದ್ರು ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ. ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ರು, ಗಲಿಲಾಯ ಸೀಮೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಎಂಬುದಾಗಿ. ಒಂದು 3 ದಿನದ ಪ್ರಯಾಣ ಹೋಗ್ತಾರೆ ಅವರು, ಗಲಿಲಾಯ ಸಮುದ್ರ ತೀರಕ್ಕೆ ಹೋಗ್ತಾರೆ. ಹೋದ ನಂತರ ಪೇತ್ರನಿಗೆ ಒಂದು ಐಡಿಯಾ ಉಂಟಾಯಿತು. ಏನು ಐಡಿಯಾ ಬಂತು ಅವನಿಗೆ? ನಾನು ಹೋಗಿ ಏನು ಮಾಡ್ತೀನಿ ಈಗ, ಮೀನು ಹಿಡಿತೀನಿ ಅಂತ. ಅದು ಎಲ್ಲಿಂದ ಬರ್ತಾವೆ ಗೊತ್ತಿಲ್ಲ ಐಡಿಯಾಗಳು. ಇಂಥ ಐಡಿಯಾಗಳು ಚೆನ್ನಾಗಿ ಬರ್ತಾವೆ ನಮಗೆ. ಓಕೆ, ಆದರೆ ಅದು ಇದ್ದಂಥ ಅದರ ಜೊತೆಗಿದ್ದವರು ಸುಮಾರು 7 ಜನ ಇದ್ದೀರ ಅಲ್ಲಿ. ಅವರೆಲ್ಲರೂ ಕೂಡ ಹೇಳ್ತಾರೆ, ನೀನು ಒಬ್ಬನೇ ಯಾಕೆ ಹೋಗ್ತೇನೆ, ನಾವು ಕೂಡ ಅದಕ್ಕೆ ಧರ್ಮ ಕುರಿಗಳು ಅನ್ನೋದು. ಕುರಿಗಳ ಸ್ವಭಾವ ಏನು? ಒಂದೋಗಿ ಬಿದ್ದರೆ ಎಲ್ಲ ಹೊಟ್ಟೆಗೆ ಬೀಳ್ತವೆ ಅಂತೆ. ಓಕೆ, ಸೊ ಇಲ್ಲಿ ಯಾಕೆ ಅವರು ಮತ್ತೆ ತಮ್ಮ ಹಿಂದಿನ ಜೀವಿತಕ್ಕೆ ಹಿಂದಿರುಗ್ತಾ ಇದ್ದಾರೆ ಅನ್ನೋದು ಯೋಚನೆ ಮಾಡಬೇಕು. ಯೇಸು ಏನು ಹೇಳಿದ್ರು, ನಾನು ನಿಮ್ಮನ್ನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಭೇಟಿ ಆಗ್ತೀನಂತ. ಮೇ ಬಿ ಅವರು 3 ದಿನ ಪಾಪ ನಡ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆ ರೀಚ್ ಆದರು, ಕಾಯ್ತಾ ಇದ್ದಾರೆ ಯೇಸು ಸ್ವಾಮಿ ಬರ್ತಾರೆ ಅಂತ. ಬಂದಿಲ್ಲ. ಮಧ್ಯಾಹ್ನ ಆಯಿತು, ಬಂದಿಲ್ಲ. ರಾತ್ರಿ ಆಯಿತು, ಇನ್ನೂ ಬಂದಿಲ್ಲ. ಆಗ ಪೇತ್ರನಿಗೆ ಬಂದು, ಯೇಸು ಸ್ವಾಮಿ ಬರ್ತಾರೋ ಇಲ್ವೋ, ಹೊಟ್ಟೆ ಬರೀ ಹಸಿತಾ ಇದೆ, ಏನು ಮಾಡಿದೆ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಈಗ, ನಾನು ಮೀನು ಹಿಡಿಯೋಕ್ಕೆ ಹೋಗ್ತೀನಿ ಅಂತ. ನಮ್ಮ ಜೀವನದಲ್ಲಿ ದೇವರು ನಮ್ಮಲ್ಲಿ ಜೊತೆ ಕಾರ್ಯ ಮಾಡೋಕ್ಕೆ ತಡೆ ಮಾಡಿದಾಗ ನಾವು ಅದನ್ನು ಯಾವ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸ್ತಾರೆ ಯೋಚನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗೋದಕ್ಕೆ ತಡೆ ಆದಾಗ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕೆ ತಡೆ ಆದಾಗ, ದೇವರು ನಮ್ಮ ರೋಗಗಳನ್ನು ಸ್ವಸ್ಥತೆ ಮಾಡೋದಕ್ಕೆ ತಡೆ ಉಂಟಾದಾಗ, ಮದುವೆ ಮತ್ತು ಬೇರೆ ಕಾರ್ಯಗಳು ನಮ್ಮ ಜೀವನದಲ್ಲಿ ತಡೆ ಆದಾಗ ನಾವು ಯಾವ ರೀತಿಯಾದ ಪ್ರತಿಕ್ರಿಯೆ ತೋರಿಸ್ತೇವೆ? ಕೆಲವೊಮ್ಮೆ ಕಾಯ್ತೇವೆ, 1 ದಿನ ಕಾಯ್ತೇವೆ, 1 ತಿಂಗಳು ಕಾಯ್ತೇವೆ, 1 ವರ್ಷ ಕಾಯ್ತೇವೆ. ಆಮೇಲೆ ಏನು ಮಾಡ್ತೇವೆ? ನಾವು ನಂಬಿಕೆಯನ್ನು ಕಳ್ಕೊಳ್ತೇವೆ, ನಿರೀಕ್ಷೆಯನ್ನು ಕಳ್ಕೊಳ್ತೇವೆ. ಮತ್ತೆ ನಮ್ಮ ಹಿಂದಿನ ಜೀವಿತಕ್ಕೆ ಹಿಂದಿರುಗೋ ಸಾಧ್ಯತೆ ಕೂಡ ಇರುತ್ತೆ. ಸಭೆಗೆ ಬರ್ಬೋದು, ಕೆಲವರು ಸಭೆಗೆ ಬರೋದು ಬಿಟ್ಬಿಡ್ತಾರೆ, ಪ್ರಾರ್ಥನಾ ಕೂಟಗಳು ಬರೋದು ಬಿಟ್ಬಿಡ್ತಾರೆ, ಅಂಥವ್ರು ಕೆಲವರು ಇದ್ದಾರೆ. ಕೆಲವರು ಆ ಮಟ್ಟಕ್ಕೂ ಹೋಗಲ್ಲ, ಸಭೆಗೆ ಬರ್ತೇವೆ ಬಟ್ ಒಳಗೆ ನಿರಾಶೆ, ದೇವ್ರ ಮೇಲೆ ಬೇಜಾರು. ಯಾಕೆ ನನ್ನ ಜೀವನದಲ್ಲಿ ಇನ್ನೂ ಕಾರ್ಯಗಳು ನಡೀತಾ ಇಲ್ಲ? ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ದೇವರು ಇನ್ನೂ ತಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚಿಂತೆಗಳು, ಅಂಥ ಒಂದು ಯೋಚನೆಗಳು ಇಂದ ಕೂಡ್ಕೊಂಡು ಇಲ್ಲಿ ಕುಳಿತಿರ್ತೇವೆ. ಕೆಲವರು ನಮ್ಮ ಹಿಂದಿನ ಇನ್ನು ದೇವರೇನೋ ಮಾಡ್ತಾಯಿಲ್ಲ ಕಾರ್ಯ, ನನ್ನ ಕೈಲಿ ಏನಾಗುತ್ತೋ ಮಾಡಂಬಿಟ್ಟು ತಮ್ಮ ಸ್ವಂತ ಶಕ್ತಿಯಲ್ಲಿ ಪ್ರಯತ್ನ ಪಡ್ತಾರೆ. ದೇವರ ಪ್ರಾರ್ಥನೆ ಮಾಡೋದು ಬಿಟ್ಟು, ದೇವರ ಮೇಲೆ ಅವಲಂಬಿಸಿಕೊಳ್ಳೋದನ್ನು ಬಿಟ್ಟು, ತಮ್ಮ ಸ್ವಂತ ಶಕ್ತಿಯಲ್ಲಿ, ಸ್ವಂತ ಜ್ಞಾನದಲ್ಲಿ ಏನು ಮಾಡೋಕ್ಕೆ ಆಗುತ್ತೋ ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಬಟ್ ಈ ಒಂದು ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ದೇವರನ್ನು ಬಿಟ್ಟು, ದೇವರನ್ನು ಮರೆತು ನಾವು ಹಿಂದೆ ಹೇಗಿದ್ವೋ ಆ ರೀತಿ ನಾವು ಮಾಡೋಕ್ಕೋದ್ರೆ ನಮಗೆ ಸಿಗೋ ಫಲಿತಾಂಶ ಏನು? ಹಿಂದೆ ಏನು ಸಿಕ್ಕಿತ್ತೋ ಅದೇ ಸಿಗೋದು. ಮುಂಚೆ ಹೇಗಿದ್ವೋ ಆಗ್ತೇವೆ ನಾವು. ಇದೇ ಘಟನೆ 3.5 ವರ್ಷ ಹಿಂದೆ ನಡೆದಿತ್ತು. ರಾತ್ರಿ ಎಲ್ಲ ಅವ್ರು ಮೀನು ಹಿಡಿದಿದ್ರು, ಏನು ಸಿಕ್ಕಲಿಲ್ಲ?
ಒಂದು ನತ್ತೋಲಿ ಮೀನು ಅಥವಾ ಇನ್ನೊಂದೇನು ಮತ್ತಿ ಮೀನು ಕೂಡ ಸಿಕ್ಕಿಲ್ಲ ಅವರಿಗೆ ಸಮುದ್ರದಲ್ಲಿ. ದೇವರನ್ನ ಬಿಟ್ಟು ನಾವೇನೇ ಮಾಡೋಕ್ಕೆ ಹೋದ್ರು ಇದೇ ಆಗೋದು. ದೇವರ ಸಮಯ ಅಂತ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಪ್ರತಿಯೊಂದು ಕಾರ್ಯಗಳಿಗೆ ದೇವರು ತನ್ನ ಕಾಲವನ್ನು ನಿರ್ಣಯಿಸಿದ್ದಾನೆ, ಅದು ಒಳ್ಳೆಯದು. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್. ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಕೂಡ ಸುಂದರವಾದ ರೀತಿಯಲ್ಲಿ ಮಾಡುವಂಥ ದೇವರು. ಆದರೆ ಮನುಷ್ಯರಾದ ನಾವು ಅನೇಕ ಆತರ ಪಡ್ತೇವೆ, ಎಲ್ಲ ಕೂಡ ಈಗಲೇ ಆಗಬೇಕು, ನಾನು ಅಂದ್ಕೊಂಡಂಗೆ ಆಗಬೇಕು, ನಾನು ಅಂದ್ಕೊಂಡ ಸಮಯದಲ್ಲಿ, ಅಂದ್ಕೊಂಡ ಸ್ಥಳದಲ್ಲಿ, ಅಂದ್ಕೊಂಡ ರೀತಿಯಲ್ಲಿ ಆಗ್ಬಿಡ್ಬೇಕು. ಇಲ್ಲ ಅಂದರೆ ಇರಿಟೇಟ್ ಆಗ್ಬಿಡ್ತವೆ. ಜನರ ಮೇಲೆ ಇರಿಟೇಟ್ ಆಗ್ತೇವೆ, ಅಕ್ಕಪಕ್ಕ ಗಂಡ ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಎಲ್ಲರ ಮೇಲೆ ಇರಿಟೇಟ್ ಆಗ್ಬಿಡ್ತೇವೆ ನಾವು. ಕಾಮ್ ಡೌನ್, ರಿಲ್ಯಾಕ್ಸ್. ದೇವರು ತನ್ನ ಸಮಯದಲ್ಲಿ ಏನನ್ನ ಮಾಡಬೇಕಂತ ನಿರ್ಣಯಿಸಿದ್ದಾರೋ ಆತನು ಮಾಡುವುದಕ್ಕೆ ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಾಲೆಲೂಯ. ಸರ್, ರಾತ್ರಿ ಎಲ್ಲ ಮತ್ತೆ ಹೋಗ್ತಾ ಇದ್ದಾರೆ, ಮೀನು ಹಿಡಿತಾ ಇದ್ದಾರೆ, ಅವ್ರಿಗೇನು ಕೂಡ ಸಿಕ್ಕಿಲ್ಲ. ನಾವು ಆ ರೀತಿಯಾಗಿ ಹಿಂದಿನ ಜೀವಿತಕ್ಕೆ ಹೋದರೆ ಮುಂಚೆ ಏನಾಗಿದೋ ಅದೇ ಆಗ್ಬಿಡ್ತೇವೆ. ಮತ್ತೆ ನೀವು ಮುಂಚೆ ಹೇಗಿದ್ದರೂ ಹಾಗೆ ಆಗೋದಕ್ಕೆ ಬಯಸ್ತೀರಾ? ನೀವು ಮುಂಚೆ ಕ್ರಿಸ್ತನಲ್ಲಿ ನಾವೇನೂ ಇರಲಿಲ್ಲ, ಮತ್ತೆ ಆ ರೀತಿ ಪರಿಸ್ಥಿತಿ ಹೋಗೋಕ್ಕೆ ಬಯಸ್ತೀರಾ ನೀವು? ಸೊ ಅದರಿಂದ ನಾವು ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವವರೆಗೂ ನಾವು ಕಾಯಬೇಕು. ಯೇಸು ಸ್ವಾಮಿ ಬರ್ತೀನಂದರೆ ಖಂಡಿತವಾಗಿ ಅವರು ಬರ್ತಾರೆ. ಅವ್ರು ಹೇಳಿಬಿಟ್ಟು ಕೈ ಕೊಡೋ ದೇವರಲ್ಲ, ಸುಳ್ಳಾಳಕ್ಕೆ ಅವ್ರು ಮನುಷ್ಯರಲ್ಲ. ಅವ್ರು ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಅವ್ರು ಹೇಳಿದ ಮೇಲೆ ಖಂಡಿತವಾಗಿ ಮಾಡ್ತಾರೆ. ನಮ್ಮ ಜವಾಬ್ದಾರಿ ಏನು? ಆತನ ಮಾಡುವವರಿಗೆ ಕಾಯಬೇಕು. ನಾವು ಕಾಯುವಾಗ ದೇವರು ಏನೋ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಅದನ್ನು ನಮ್ಮ ಆಶೀರ್ವಾದಗಳಿಗೆ, ನಮ್ಮ ಅದ್ಭುತಗಳಿಗೆ, ನಮ್ಮ ಬಿಡುಗಡೆಗೆ ಬೇರೆ ಬೇರೆ ಜನರ ಹೃದಯಗಳಿಗೆ ಕಾರ್ಯ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಪರಿಸ್ಥಿತಿಗಳ ದೇವರಿಗೆ ಕಾರ್ಯ ಮಾಡ್ತಾ ಇರ್ತಾರೆ. ಇಟ್ಸ್ ಸಮಥಿಂಗ್ ಅಮೇಝಿಂಗ್. ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ನಾವು ಸತ್ಯವೇದದಲ್ಲಿ ಓದಿದಾಗ ದೇವರು ಮಾಡುವಂಥ ಕಾರ್ಯಗಳು ಅದು ನಮ್ಮ ಜ್ಞಾನ ಸಾಲದು ಅರ್ಥ ಮಾಡ್ಕೊಳ್ಳೋದಕ್ಕೆ. ದೇವ್ರಿಗೆ ಎಂಥವ್ರು ಉಪಯೋಗಿಸ್ಕೊಳ್ತಾರೆ ಅಂತ ಊಹಿಸ್ಕೊಳ್ಳೋದಕ್ಕೆ ಕೂಡ ಕಷ್ಟ. ಯಾರ ಮುಖಾಂತರ ದೇವರ ಆಶೀರ್ವಾದ ಬರುತ್ತೆ ಅಂತ ಕೂಡ ಊಹಿಸ್ಕೊಳ್ಳೋದಕ್ಕೆ ಕೂಡ ಕಷ್ಟ. ದೇವರು ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಸೊ ಏನೂ ಸಿಕ್ಕಿಲ್ಲ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಅವರೆಲ್ಲ ಎಕ್ಸ್ಪರ್ಟ್ಸ್. ಅವರು ಸಮುದ್ರ ಚೆನ್ನಾಗಿ ಗೊತ್ತು, ಮೀನು ಎಲ್ಲಿ ಬಲೆ ಹಾಕ್ಬೇಕಂತ ಗೊತ್ತು, ಯಾವಾಗ ಹಾಕ್ಬೇಕಂತ ಗೊತ್ತು, ಹೇಗೆ ಹಾಕ್ಬೇಕಂತ ಗೊತ್ತು, ಎಕ್ಸ್ಪರ್ಟ್ಸ್. ಬಟ್ ಒಂದು ಕೂಡ ಸಿಕ್ಕಿಲ್ಲ. ದೇವರಿಲ್ಲದ ಜೀವಿತ ಈ ಒಂದು ಸ್ಥಾನಕ್ಕೆ ನಾವು ಬರ್ತೇವೆ, ಶೂನ್ಯವಾಗ್ಬಿಡುತ್ತೆ. ಆ ರೀತಿ ಸ್ಥಾನಕ್ಕೆ ನಾವು ಬರ್ತೇವೆ. ಆದರೆ ಯೇಸು ನಮ್ಮ ಬಳಿಗೆ ಬರ್ತಾನೆ. ಅಲ್ಲಿ ಏನು ಮಾಡ್ತಾರೆ, ಯೇಸು ಬಂದು ಒಂದು ಪ್ರಶ್ನೆ ಕೇಳ್ತಾರೆ 5ನೇ ವಚನದಲ್ಲಿ. ಹಾಗೆ ಯೇಸು ಅವರನ್ನು ಮಕ್ಕಳಿರಾ, ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಈ ಒಂದು ಧ್ವನಿ ಅವರು ಕೇಳ್ಕೊಂಡಾಗ, ಮಕ್ಕಳಿರಾ ಅಂತ ಕೇಳಿದಾಗ ಇವ್ರಿಗೇನು ಅನಿಸಿರ್ಬೋದು? ಅವ್ರು ಚಿಕ್ಕ ಮಕ್ಕಳಲ್ಲ, ಅವ್ರ ವಯಸ್ಸೆಷ್ಟು? ಸುಮಾರು 18-20, ಅಲ್ಲ ಟೀನೇಜರ್ಸ್, ಲೇಟ್ ಟೀನೇಜ್. ಪೇತನೊಬ್ಬ ಸ್ವಲ್ಪ ದೊಡ್ಡವನಿರಬಹುದು. 20 ವರ್ಷ, ಆ್ಯಾವ್ರೇಜ್ 20 ವರ್ಷ ಅಂತ ಇಟ್ಕೊಳ್ಳೋಣ. 20 ವರ್ಷ ವಯಸ್ಸಾದ ಮೇಲ್ಪಟ್ಟವ್ರನ್ನ ಮಕ್ಕಳಿರ ಅಂತ ಕರೆದ್ರೆ ಹೆಂಗಿರುತ್ತೆ? ನಿಮ್ಮನ್ನು ಮಕ್ಕಳಿರ ಅಂತ ಕರೆದ್ರೆ ಹೆಂಗಿರುತ್ತೆ? ಬಚ್ಚ, ಬೇಟ ಅಂದರೆ ಕೂಸು ಅಂತ ಕರೆದ್ರೆ ನಿಮ್ಮನ್ನು ಚೆನ್ನಾಗಿ ಅನಿಸುತ್ತೆ ನಿಮಗೆ? ಇಲ್ಲಿ ಶಿಷ್ಯರಿಗೆ ಏನು ಅನಿಸಿರ್ಬೋದು ಮಕ್ಕಳಿರ ಅಂತ? ಬೇಜಾರಾಗಿರ್ಬೋದಾ, ಸಂತೋಷ ಆಗಿರ್ಬೋದಾ? ಸಂತೋಷ ಆಗಿದೆಯಾ? ಎಷ್ಟು ಜನ ಹೇಳಿರಿ ಸಂತೋಷ ಅಂತ? ಒಬ್ಬರೇ. ಬೇಜಾರಾಗಿರ್ಬೋದು. ಎಷ್ಟು ಜನ ಅನ್ಕೊಳ್ತೀರಾ ಬೇಜಾರಾಗಿತ್ತವ್ರು ಕೇಳಿ? ಯೇಸು ಸ್ವಾಮಿ ಅವರ ಮಕ್ಕಳಿರ ಅಂತ ಕರೆದಿದ್ದು ನೋಡಿ ಬೇಜಾರಾಗಿರ್ಬೋದು ಎಷ್ಟು ಜನ ಹೇಳ್ತೀರಾ? ಒಬ್ಬರು, ಇಬ್ಬರು. ಮಿಗ್ದವರು ಅವ್ರು ಏನಾರು ಅನ್ಕೊಳ್ಳಿ, ನಂಗೇನಾಗಬೇಕು ಅಂತೀರ? ಯೇಸು ಸ್ವಾಮಿ ಅವ್ರ ಮಕ್ಕಳಿರ ಅಂತ ಕರೆದಾಗ ನನ್ನ ಅನಿಸಿಕೆ ಪ್ರಕಾರ 2 ಆಗಿರ್ಬೋದು. ಬೇಜಾರಾಗಿರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಸಂತೋಷ ಕೂಡ ಆಗಿರುತ್ತೆ. ಆ್ಯಕ್ಚುಲಿ ಇವ್ರನ್ನ ಏನಂತ ಕರಿಬೇಕು? ಯೇಸು ಸ್ವಾಮಿ ಆತನ ಗೊತ್ತೇ ಇಲ್ಲ ಅಂತ 3.5 ವರ್ಷ ಆತನ ಜೊತೆಗಿದ್ದು, ಒಟ್ಟಿಗೆ ತಿಂದು, ಒಟ್ಟಿಗೆ ಮಲಗಿ, ಒಟ್ಟಿಗೆ ಪ್ರಯಾಣ ಮಾಡಿ, ಒಟ್ಟಿಗೆ ಜೀವಿಸಿದ ನಂತರ ಎಲ್ಲರೂ ಕೂಡ ಓಡೋಗ್ಬಿಟ್ಟಿದ್ದು ಆತನ ಬಿಟ್ಟು. ಅಂಥವ್ರನ್ನ ಏನು ಕರಿಬೇಕು? ನೀವು ಮೋಸ ಮಾಡಿದವ್ರನ್ನ ಏನು ಹೇಳ್ತೀರಾ ನೀವು? ನಿಮ್ಮ ಕೈ ಕೊಟ್ಟ ಜನರನ್ನ ನಿಮ್ಮ ಭೇಟಿಯಾದಾಗ ಏನಂತ ಕರಿತೀರಾ ನೀವು? ಮಕ್ಕಳಿರ ಅಂತ ಕರಿತೀರಾ? ನಮ್ಮ ಕರಾಮ್ ಅಂತೇವೆ ಅಲ್ವಾ? ಬಟ್ ಯೇಸು ಸ್ವಾಮಿ ಅಂತ ಕರಿತಾರಿಲ್ಲ, ಮಕ್ಕಳ ಒಂಥರ ಒಳ್ಳೆಯದೇ. ಅಂದರೆ ಯೇಸು ಸ್ವಾಮಿ ಇನ್ನೂ ಅವ್ರನ್ನ ಮಕ್ಕಳ ರೀತಿಯಲ್ಲಿ, ತನ್ನ ಸಂಬಂಧ ಇನ್ನೂ ಹಾಗೇ ಇದೆ, ಸಂಬಂಧ ಮುರಿದೋಗಿಲ್ಲ. ಆ್ಯಕ್ಚುಲಿ ಗ್ರೀಕ್ ವರ್ಡಲ್ಲಿ ನೋಡಿದ್ರೆ ಪೈಡಿಯಾ ಅಂತ, ಆ ವರ್ಡಿನ ಬರೆದು ಪೀಡಿಯಾಟ್ರಿಕ್ಸ್ ಅಂತ, ಮಕ್ಕಳು. ಓಕೆ, ಅದು
ಮೆಚುರಿಟಿಗೆ ಬರತಕ್ಕಂಥ ಮಕ್ಕಳಿಗೆ ಉಪಯೋಗಿಸುವಂಥ ಪದ, ಅಂದರೆ ಇನ್ನೂ ಪರಿಪಕ್ವತೆಗೆ ಬಂದಿರತಕ್ಕಂಥ ಪದ ಅದು. ಸೊ ಒಂದು ಕಡೆ ಸಂತೋಷ, ದೇವರು ಇನ್ನೂ ನಮ್ಮನ್ನು ಮಕ್ಕಳು ಅಂತ ಕರೀತಾ ಇದ್ದಾರೆ. ಬಟ್ ಇನ್ನೊಂದು ಕಡೆ ದುಃಖ ಕೂಡ. ಅನೇಕ ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರು ಅಂತ ಕರೆದಿದ್ರು, ಸಹೋದರರು ಅಂತ ಕರೆದಿದ್ರು, ಸ್ನೇಹಿತರು ಅಂತ ಕರೆದಿದ್ರು. ಆದರೆ ಈಗೇನಂತ ಕರೀತಾ ಇದ್ದಾರೆ? ಮಕ್ಕಳು. ಅಂದರೆ ಅವ್ರು ಮಾಡಿರೋ ಚೇಷ್ಟೆಗಳು ಯಾವ ರೀತಿ ಇದೆ? ಮಕ್ಕಳ ಚೇಷ್ಟೆಗಳು ಅವರು ಮಾಡಿರೋದು. ಯೇಸು ಸ್ವಾಮಿನ ಬಿಟ್ಟೋಗಿರೋದು, ಮತ್ತೆ ಅಲ್ಲಿ ಹೋಗಿ ಕಾಯೋದು ಬಿಟ್ಟು ಮತ್ತೆ ಮೀನು ಹಿಡಿಯೋಕ್ಕೆ ಹೋಗಿರೋದು, ಇದು ಯಾರ ಚೇಷ್ಟೆಗಳು? ಇವೆಲ್ಲ ಮಕ್ಕಳ ಚೇಷ್ಟೆಗಳು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮಕ್ಕಳಿರ ಅಂತ ಕರೀತಾ ಇದ್ದಾರೆ. ಯೇಸು ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಏನಂತ ಕರೀಬೋದು? ಮಕ್ಕಳಿರ. ನೀವು ಆತ್ಮೀಯ ಜೀವನದಲ್ಲಿ 5 ವರ್ಷ 10 ವರ್ಷ 15 ವರ್ಷ ಆದಮೇಲೂ ಕೂಡ ಯೇಸು ಸ್ವಾಮಿ ನಿಮ್ಮನ್ನು ಮಕ್ಕಳಿರ ಅಂತ ಕರೆದ್ರೆ ಚೆನ್ನಾಗಿರುತ್ತಾ? ಆದರೆ ಅನೇಕರು ತಮ್ಮ ಆತ್ಮೀಯ ಜೀವನದಲ್ಲಿ ಸುಮಾರು ವರ್ಷ ಸಭೆಗೆ ಬಂದಿರ್ತಾರೆ, ಸುಮಾರು ವರ್ಷ ಕ್ರೈಸ್ತರಾಗಿರ್ತಾರೆ, ಆದರೆ ಇದರಲ್ಲಿ ಇನ್ನೂ ಮಕ್ಕಳಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಇವರಂಗೆ ಕೆಲವೊಂದು ವಿಚಾರಗಳಲ್ಲಿ ಮಕ್ಕಳಾಗೋದು ಒಳ್ಳೆಯದು. ಮಕ್ಕಳಲ್ಲಿ ಕೆಲವು ಒಳ್ಳೆಯ ವಿಷಯಗಳಿವೆ, ಅವರಲ್ಲಿ ದೀನತೆ ಇದೆ. ಅಂದರೆ ಅರ್ಥ ನಾವು ಹೇಳೋದನ್ನು ಕೇಳ್ತಾರೆ, ಕಲಿತುಕೊಳ್ಬೇಕೆಂಬ ಮನೋಭಾವ ಅವ್ರಿಗಿರುತ್ತೆ. ಭಾಳ ಮುದ್ದಾಗಿರ್ತಾರೆ ಮಕ್ಕಳು. ಓಕೆ. ಇನ್ನೊಂದು, ಅವರು ಬೇಗ ಮರ್ತೋಗ್ಬಿಡ್ತಾರೆ. ಈ ಸಭೆಯಲ್ಲಿ ಅನೇಕ ಮಕ್ಕಳು ಬರ್ತಾರೆ, ಇಂಗ್ಲೀಷ್ ಸರ್ವಿಸ್ ಆದಮೇಲೆ ಮಕ್ಕಳು ಓಡಾಡ್ತಾ ಇರ್ತಾರೆ. ದೊಡ್ಡವ್ರಿಗಿಂತ ಮಕ್ಕಳದ ಗಲಾಟೆ ಜಾಸ್ತಿ ಇರುತ್ತೆ. ಅಲ್ಲಿ ಓಡಾಡ್ತಾ ಇರ್ತಾರೆ, ಹೊಡೆದಾಡ್ಕೊಳ್ತಾರೆ, ಬೈದಾಡ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಭೇಟಿ ಆದಾಗಿ ಮಕ್ಕಳು, ಏಯ್ ಲಾಸ್ಟ್ ವೀಕ್ ನಿನ್ನ ನಂಗೆ ಹಂಗೆ ಬೈದಲ್ಲ, ಲಾಸ್ಟ್ ಇದು ಮಾಡ್ದಲ್ಲ, ಈ ಜೊತೆ ಮಾತಾಡಲ್ಲ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಮಿನಿಟೇ ಅವ್ರ ಫ್ರೆಂಡ್ಸ್ ಆಗಿರ್ತಾರೆ. ಅದು ನಮಗೆ ಯಾರೋ ಒಂದು ಮಾತು ಹೇಳಿದ್ರೆ ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ವರ್ಷಗಳು ಕೂಡ ನನ್ನ ನೆನಪಲ್ಲಿರ್ತವೆ. ಅದು ಮಕ್ಕಳ ಒಳ್ಳೆಯ ಸ್ವಭಾವ ಅಂತ. ಕೆಲವೊಂದು ಮಕ್ಕಳ ಸ್ವಭಾವಗಳಿರೋದು ಒಳ್ಳೆಯದು. ಬಟ್ ಕೆಲವೊಂದು ಮಕ್ಕಳಲ್ಲಿ ಸ್ವಭಾವ ಅದು ಇಮ್ಮೆಚ್ಯೂರಿಟಿ. ಅವ್ರಿಗೆ ಎಲ್ಲ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ, ಸಮಯದ ಮೇಲೆ ಜ್ಞಾನ ಇಲ್ಲ. ಅವ್ರಿಗೆ ಸ್ಕೂಲ್ಗೆಲ್ಲ ಹೋಗಬೇಕು, ಚರ್ಚ್ಗೆಲ್ಲ ಹೋಗ್ಬೇಕಾದ್ರೆ ಎಬ್ಬಿಸ್ಬೇಕು, ಅವ್ರಿಗೆ ಟೈಮ್ ಸೆನ್ಸ್ ಇಲ್ಲ. ಏನೇ ಅಲಾರಾಮ್ ಕೊಟ್ಟರು ಎಬ್ಬಿಸ್ಬೇಕು. ಇನ್ನೊಂದು ಸತಿ ಅವ್ರಿಗೆ ಡಿಸಿಷನ್ ಮಾಡ್ಕೊಳ್ಳೋ ಸೆನ್ಸ್ ಇಲ್ಲ. ಅವ್ರಿಗೆ ಒಳ್ಳೆಯದನ್ನು ಕೆಟ್ಟದನ್ನು ಆರಿಸ್ಕೋಬೇಕು. ನಮ್ಮ ಮಗ ಚಿಕ್ಕವರಿರಬೇಕಾದ್ರೆ ಅದು ಮಾಲ್ಗಳಿಗೆ, ಮಾಲ್ಗಳಿಗೆ ಬಿಟ್ಟರೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ದ. ಒಂದು ನಿಮಿಷ ಒಂದು ಎತ್ಕೊಳ್ತಾನೆ, ಅದು ಬಿಟ್ಟು ಇನ್ನೊಂದು ನೋಡ್ತಾನೆ, ಅದನ್ನ ಎತ್ಕೊಳ್ತಾನೆ, ಅದನ್ನು ಬಿಟ್ಟು ಇನ್ನೊಂದು ಎತ್ಕೊಳ್ತಾನೆ. ಕೊನೆಯದಾಗಿ ಏನೋ ಒಂದು ಬೇಡದೆ ಪ್ರಯೋಜನಕ್ಕೆ ಬಾರದ್ರೆ ಆಟ ಸಾಮಾನು ಎತ್ಕೊಂಡ್ಬಂದಿರ್ತಾನೆ. ಅದರಲ್ಲಿ ವ್ಯಾಲ್ಯೂನೇ ಇರಲ್ಲ. ಯಾವುದೋ 20 ರೂಪಾಯಿ 30 ರೂಪಾಯಿ ತೊಗೊಂಡ್ಬಿಟ್ಟಿರ್ತಾನೆ. ನಮ್ಮ ಆಸೆ ಏನು ಒಳ್ಳೇದು ಕೊಡಿಸ್ಬೇಕಂತ ಇರುತ್ತೆ. ಬಟ್ ಅವನೇನು ಹೇಳ್ತಾನೆ, ನನಗಿದೇ ಬೇಕು ಅಂತಾನೆ. ಅನೇಕ ಸಾರಿ ನಾವು ಮಕ್ಕಳ ಸ್ವಭಾವ ನಮ್ಮದೇ ಆಗಿರ್ತದೆ. ದೇವರು ಒಳ್ಳೊಳ್ಳೆ ಆಶೀರ್ವಾದ ಕೊಡಬೇಕು, ಒಳ್ಳೊಳ್ಳೆ ಕೆಲಸ ಕೊಡಬೇಕು, ಒಳ್ಳೊಳ್ಳೆ ಸ್ಥಾನಗಳನ್ನು ಕೊಡಬೇಕಂತ ದೇವ್ರು ಬಯಸ್ತಾ ಇರ್ತಾರೆ. ಅದು ನಮಗೆ ಮೆಚುರಿಟಿ ಇಲ್ಲದೆ ನಾವೇನು ಮಾಡ್ತೇವೆ? ಇಲ್ಲ, ಹಂಗೆ ಇದೇ ಬೇಕು, ಇವನೇ ಬೇಕು, ಅದೇ ಬೇಕು, ಹಿಂಗೆ ಆಗಬೇಕು ಅಂತ ಹೇಳ್ತೇವೆ ನಾವು. ಅದೆಲ್ಲ ಯಾರ ಸ್ವಭಾವ? ಅದು ಮಕ್ಕಳ ಸ್ವಭಾವ. ಸೊ ನಾವು ನಮ್ಮ ಆತ್ಮೀಯ ಜೀವನದಲ್ಲಿ ಮಕ್ಕಳಾಗಿ ಹುಡ್ತೇವೆ. ಯಾವ ರೀತಿಯಲ್ಲಿ ನಾವು ಸ್ವಾಭಾವಿಕ ಲೋಕದಲ್ಲಿ ಮಕ್ಕಳಾಗಿ ಹುಡ್ತೇವೋ, ಆತ್ಮೀಯ ಜೀವನದಲ್ಲಿ ಮಕ್ಕಳಾಗಿ ಹುಡ್ತೇವೆ. ನಾವು ಅಲ್ಲೇ ಉಳ್ಕೋಬಾರ್ದು, ನಾವು ಬೆಳಿಬೇಕು. ರೋಮನ್ಸ್ 8:14 ನೋಡ್ತೇವೆ, ಆಸ್ ಮೆನಿ ಆಸ್ ಎ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ದೇ ಆರ್ ದ ಸನ್ಸ್ ಆಫ್ ಗಾಡ್. ಅಂದರೆ ಮೆಚುರಿಟಿಗೆ ಬೆಳಿಬೇಕು. ನಾವು ಆತ್ಮೀಯ ತಂದೆ ತಾಯಿಗಳಾಗಬೇಕು. ಹಲ್ಲೆಲೂಯಾ. ನಾವು 10 ವರ್ಷ 15 ವರ್ಷ ಆದರೂ ಕೂಡ ನಮ್ಮ ನಂಬಿಕೆಯ ಜೀವನದಲ್ಲಿ, ನಮ್ಮ ಆತ್ಮೀಯ ಜೀವನದಲ್ಲಿ ಇದ್ದಾಗೆ ಇದ್ದರೆ ದಟ್ಸ್ ಎ ಸ್ಯಾಡ್ ಸ್ಟೇಟ್. ಅದು ಭಾಳ ದುಃಖಕರವಾದ ಪರಿಸ್ಥಿತಿ. ನಮ್ಮ ಮಕ್ಕಳು ಹುಟ್ಟಿದ ಮೇಲೆ 10 ವರ್ಷ 15 ವರ್ಷ ಕೂಡ ಇನ್ನೂ ಹಾಲೇ ಕುಡಿತಾ ಇದ್ದರೆ, ಇನ್ನೂ ನಡೆಯೋಕ್ಕೆ ಬರದೆ ಹೋದರೆ, ಮಾತನಾಡೋಕ್ಕೆ ಬರದೆ ಹೋದರೆ ಯಾರು ನೋಡೋಕ್ಕೆ ಚೆನ್ನಾಗಿರುತ್ತಾ? 1 ವರ್ಷ ಮುದ್ದಾಗಿರ್ತೇವೆ, ಇಟ್ಕೊಳ್ತೇವೆ, ತಪ್ಕೊಳ್ತೇವೆ, ಮುದ್ದು ಕೊಡ್ತೇವೆ. ಆಮೇಲೆ ಯಾಕಾದ್ರೂ ಹುಟ್ಟೋದನ್ನ ಇವನ್ನ ನಮ್ಮ ಜೀವನನೇ ಹಾಳಾಯಿತು ಅಂತ ಹೇಳ್ತೇವೆ. ಹೌದಾ ಅಲ್ವಾ? ನಮ್ಮ ಆತ್ಮೀಯ ಜೀವನದಲ್ಲೂ ಕೂಡ ಸುಮಾರು ವರ್ಷ ನಾವು ದೇವನ ಕಂಡುಕೊಂಡ ನಂತರ ಕೂಡ ದೇವರ ಜ್ಞಾನದಲ್ಲಿ ಬೆಳೆದಿಲ್ಲ ಅಂದರೆ, ನಂಬಿಕೆಯಲ್ಲಿ ಬೆಳೆದಿಲ್ಲ ಅಂದರೆ, ಪ್ರೀತಿಯಲ್ಲಿ ಬೆಳೆದಿಲ್ಲ ಅಂದರೆ, ಸೇವೆಯಲ್ಲಿ ಬೆಳೆದಿಲ್ಲ ಅಂದರೆ, ನಾಯಕರಾಗಿ ನಾವು ಆಗಿ ಇತರರನ್ನು ದೇವರ ಕಡೆಗೆ ನಡೆಸುವ ಸ್ಥಿತಿಗೆ ಬರದೇ ಹೋದರೆ, ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವ ಪರಿಸ್ಥಿತಿಗೆ ನಾವು ಬರದೇ ಹೋದರೆ, ಇತರರಿಗೋಸ್ಕರ ಧೈರ್ಯವನ್ನು ಹೇಳುವ ಪರಿಸ್ಥಿತಿನ ಬರದೇ ಹೋದರೆ, ಇತರರಿಗೋಸ್ಕರ ನಾವು ಆತ್ಮವಿಶ್ವಾಸ ತುಂಬಿಸುವ ಪರಿಸ್ಥಿತಿನ ಬರದೇ ಹೋದರೆ, ಇತರರಿಗೆ ನಾವು ಆಲೋಚನೆ ಮಾರ್ಗದರ್ಶನ ನೀಡುವ ಪರಿಸ್ಥಿತಿ ಬರದೇ ಹೋದರೆ, ಅದು ಭಾಳ ಹೀನಾಯವಾದ ಪರಿಸ್ಥಿತಿ. ದೇವರು ನಮ್ಮನ್ನು ನೋಡಿ ಹೇಳಬೇಕಾಗತ್ತೆ, ಮಕ್ಕಳಿರ ಅಂತ ಕರೀಬೇಕಾಗತ್ತೆ. ಸಂಬಂಧ ಇದೆ, ದೇವ್ರು ಪ್ರೀತಿಸ್ತಾರೆ, ದೇವ್ರು ನಮ್ಮನ್ನು ತೊರೆಯೋದಿಲ್ಲ. ಬಟ್ ಇನ್ನೊಂದೇನೆಂದರೆ ಇಟ್ಸ್ ಎ ಸ್ಯಾಡ್ ಸ್ಟೇಟ್.
ಎಷ್ಟು ಜನ ಈಗ ಹೇಳಿ ಮಕ್ಕಳನ್ನ ಕರ್ಸ್ಕೊಳ್ದಕ್ಕೆ ಬಯಸ್ತೀರಾ ನೀವು? ಸಂಬಂಧ ಇದೆ ದೇವ್ರ ಜೊತೆ, ಆ ದೇವ್ರ ಸ್ತೋತ್ರ. ದೇವ್ರು ಯಾವತ್ತೂ ನಮ್ಮನ್ನು ಸಂಬಂಧ ಮುರ್ಕೊಳ್ಳೋದಿಲ್ಲ. ಆದರೆ ನಾವು ಏನು ಆತ್ಮೀಯ ಜೀವನದಲ್ಲಿ ಬೆಳೆದಿಲ್ಲ ಎಂಬುದಾಗಿ. ಸೊ ನನ್ನ ಒಂದು ಉತ್ತೇಜನ ಇವತ್ತು ಏನಂದರೆ, ನಾವು ಬೆಳೆಯುವಂಥರಾಗೋಣ, ನಮ್ಮ ಆತ್ಮೀಯ ಜೀವನದಲ್ಲಿ ನಾವು ಬೆಳೆಯುವಂಥರಾಗೋಣ. ಕೊನೆಯದಾಗಿ 10ನೇ ವರ್ಷದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಯೇಸು ಅವರಿಗೆ ನೀವು ಈಗ ಹಿಡಿದ ಮೀನುಗಳನ್ನು ಕೆಲವನ್ನು ತನ್ನಿರಿ ಎಂದು ಹೇಳಿದನು. ಅವ್ರಿಗೆ ಏನು ಕೊಟ್ಟರು ಸ್ವಾಮಿ? ಮೀನನ್ನು ಕೊಟ್ಟರು ತಾನೆ. ಬಲೆನ ಬಲಗಡೆ ಹಾಕು ಅಂದರು, ಹಾಕಿದ್ರು. ಸುಮಾರು ಮೀನು ಸಿಕ್ತು, 150 ಮೀನು, ದೊಡ್ಡ ದೊಡ್ಡ ಮೀನು ಸಿಕ್ತು. ಯೇಸು ಮೀನು ಹೇಳ್ತಾರೆ, ನೀವು ಹಿಡಿದ ಮೀನನ್ನು, ಅವ್ರು ಏನಾದ್ರು ಮೀನು ಹಿಡಿದ್ರೆ ಅವರು, ಬಟ್ ಯೇಸು ಮೀನು ಹೇಳ್ತಾ ಇದ್ದಾರೆ ನೀವು ಹಿಡಿದ ಮೀನನ್ನು. ಅಂದರೆ ದೇವರು ನಮಗೆ ಗೌರವವನ್ನು ಕೊಡ್ತಾರೆ. ಅನೇಕ ಕಾರ್ಯಗಳನ್ನು ದೇವರು ನಮ್ಮ ಮಾಡೋಕ್ಕೆ ಹೇಳ್ತಾರೆ, ಆದರೆ ಮಾಡೋಕ್ಕೆ ಶಕ್ತಿ ನಮ್ಮಲ್ಲಿ ಇಲ್ಲ. ದೇವರೇ ಅದಕ್ಕೆ ಶಕ್ತಿಯನ್ನು ಕೊಡ್ತಾರೆ. ಕೊಟ್ಟ ಮೇಲೆ ದೇವರು ನಮ್ಮನ್ನು ಮೆಚ್ಚುವ ದೇವರಾಗಿದ್ದಾನೆ. ಅಲ್ಲ, ನೀವು ಮಾಡಿದ್ರಿ, ನಾವು ಹಿಡಿದಿಲ್ಲ ಮೀನು. ನೀವೇನು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ಇವತ್ತು ಏನಾಗಿದ್ದೇವೋ ಅದು ದೇವರ ಕೃಪೆ. ನಮಗೇನು ಪಡ್ಕೊಂಡಿದ್ದೇವೋ ಅದು ದೇವರ ಕೃಪೆ. ನಮಗಿರುವುದೆಲ್ಲ ಕೂಡ ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಜ್ಞಾನದಿಂದ, ಸ್ವಂತ ಸಾಮರ್ಥ್ಯ ಏನು ಕೂಡ ಪಡ್ಕೊಂಡಿದ್ದೀರ ನಿಮ್ಮ ಸ್ವಂತ ಜ್ಞಾನದಿಂದ? ನಮ್ಮಲ್ಲಿರುವುದೆಲ್ಲವೂ ಕೂಡ ದೇವರಿಂದ ಬಂದಿರತಕ್ಕಂಥದ್ದು. ಹಲ್ಲೆಲೂಯಾ. ಒಂದು ಸ್ಥಾನದಲ್ಲಿ ನಾವು ಇದ್ದೇವೆ ಅಂದರೆ, ಒಂದು ಮಟ್ಟದಲ್ಲಿ ನಾವು ಇದ್ದೇವೆ ಅಂದರೆ, ನಾವು ಕೆಲವೊಂದು ವಸ್ತುಗಳು ನಮ್ಮಲ್ಲಿ ಇದೆ ಅಂದರೆ, ಇವೆಲ್ಲವೂ ಕೂಡ ದೇವರು ನಮಗೆ ಕೊಟ್ಟಿರತಕ್ಕಂಥ ಆಶೀರ್ವಾದ. ಹೌದಾ? ಹಲ್ಲೆಲೂಯಾ. ಆದರೂ ಕೂಡ ದೇವರು ಹೇಳ್ತಾರೆ, ಇದನ್ನು ನೀವು ಸಂಪಾದನೆ ಮಾಡ್ಕೊಂಡ್ರಿ, ತೊಗೊಂಬನ್ನಿ ಕೊಡಿ ಅಂತ. ನಾವು ದೇವರಿಗೆ ಕೊಡುವುದಕ್ಕೆ ಸಿದ್ಧವಾಗಿರಬೇಕು. ಕೊನೆಯದಾಗಿ ನೋಡ್ತೇವೆ, ಫೈನಲ್ ಕನ್ಕ್ಲೂಷನ್, ಯೋನ 12:12 ಈ ಮಕ್ಕಳನ್ನು ನೋಡಿ ಯೇಸು ಏನು ಕರಿತಾ ಇದ್ದಾರೆ? ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ರಾತ್ರಿ ಎಲ್ಲ ಕಷ್ಟಪಟ್ಬಿಟ್ಟಿದ್ದಾರೆ, ಆದರೆ ಯೇಸು ಸ್ವಾಮಿ ರೆಡಿಯಾಗಿದ್ದಾರೆ. ಅಲ್ಲಿ ಕೆಂಡ ರೆಡಿ ಇದೆ, ಬ್ರೆಡ್ ರೆಡಿ ಇದೆ, ಮೀನು ರೆಡಿ ಇದೆ. ನಿಮ್ಮ ಮೀನು ಕೂಡ ತೊಗೊಂಬನ್ನಿ ಅಂತ ಹೇಳಿದ್ರು. ಅವ್ರಿಗೆ ಏನು ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ? ಬ್ರೇಕ್ಫಾಸ್ಟ್. ಬೆಳಗಿನ ಒಳ್ಳೆ ಗ್ರಿಲ್ಡ್ ಫಿಶ್ ಆ್ಯಂಡ್ ಗ್ರಿಲ್ಡ್ ಬ್ರೆಡ್ ಕೊಡ್ತಾ ಇದ್ದಾರೆ. ನೋಡಿ ಅಂಥ ಬ್ರೇಕ್ಫಾಸ್ಟ್. ಎಷ್ಟು ಜನ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ರಿ? ಓಕೆ, ಅಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಯೋಚನೆ ಮಾಡ್ತೀರಾ ಈಗ ನೀವು? ಅಂದರೆ ಇಲ್ಲಿ ನೋಡಿ, ಯೇಸು ಸ್ವಾಮಿ ಒಂದು ಬಯಕೆ ಏನಂದರೆ, ತನ್ನ ಶಿಷ್ಯರನ್ನು ಪುನರ್ಸ್ಥಾಪಿಸುವಂಥದ್ದು, ಪುನರುಜ್ಜೀವಿಸುವಂಥದ್ದು, ಪುನರ್ನವೀಕರಿಸುವಂಥದ್ದು. ಅವರು ಕಳ್ಕೊಂಡಿರುವ ಪ್ರೀತಿ, ಅವರು ಕಳ್ಕೊಂಡಿರೋ ಸಂಬಂಧ, ಅವರು ಕಳ್ಕೊಂಡ ನಂಬಿಕೆ, ಅವರು ಕಳ್ಕೊಂಡಿರೋ ಸೇವೆಯನ್ನು ದೇವರು ಪುನಃಸ್ಥಾಪಿಸ್ತಾ ಇದ್ದಾನೆ. ಅವ್ರ ಬನ್ನಿ ನಟಿಗೆ ಊಟ ಮಾಡ್ತೀನಿ ಅಂದರೆ, ನೀವು ಶತ್ರುಗಳೊಟ್ಟಿಗೆ ಊಟ ಮಾಡ್ತೀರಿ ಕೂತ್ಕೊಂಡು? ಯಾರ ಜೊತೆ ನಾವು ಊಟ ಮಾಡೋದು? ಸ್ನೇಹಿತರೊಟ್ಟಿಗೆ. ಯೇಸು ಸ್ವಾಮಿ ಆ ರೀತಿಯಾಗಿ ಅವರನ್ನು ಮತ್ತೆ ತನ್ನ ಸಂಬಂಧದಲ್ಲಿ ಪುನಃಸ್ಥಾಪಿಸ್ತಾ ಇದ್ದಾರೆ. ನಾವು ಜೀವನದ ಅಂತ್ಯಕ್ಕೆ ಬಂದಾಗ, ಜೀವನದ ಎಲ್ಲವನ್ನು ಕೂಡ ಕಳ್ಕೊಂಡಾಗ, ನಾವು ಕಷ್ಟ, ನಷ್ಟ, ನೋವು, ಅವಮಾನಕ್ಕೆ ಗುರಿಯಾದಾಗ, ಈ ಒಂದು ವಾಕ್ಯ ಭಾಗದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ಯೇಸು ಸ್ವಾಮಿಯು ನಮ್ಮ ಬಳಿಗೆ ಬರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಾವು ವಿಧೇಯರಾಗುವುದಾದರೆ, ಆತನ ಒಂದು ಕರೆಯುವಿಕೆಗೆ ನಾವು ಕಿವಿಗೊಡುವುದಾದರೆ, ತಿರುಗಿ ಆತನು ನಮ್ಮನ್ನು ಪುನಃಸ್ಥಾಪಿಸುವ ದೇವರಂತ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಯಾರಾದರೂ ಅಂಥ ಒಂದು ಪರಿಸ್ಥಿತಿ ಇರುವುದಾದರೆ, ಮತ್ತೆ ನಿಮ್ಮ ಹಿಂದಿನ ಜೀವಿತಕ್ಕೆ ಹೋಗಿರುವುದಾದರೆ, ದೇವರು ನಿಮ್ಮನ್ನು ಕರೀತಾ ಇದ್ದಾನೆ. ನಿಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗಿರುವುದಾದರೆ ದೇವರು ನಿಮ್ಮನ್ನು ಕರೀತಿದ್ದಾನೆ. ದೇವರನ್ನು ಬಿಟ್ಟು ದೂರವಾಗಿರುವುದಾದರೆ ದೇವರು ನಿಮ್ಮನ್ನು ಕರೀತಿದ್ದಾನೆ. ನಿಮ್ಮ ಸ್ವಂತ ಶಕ್ತಿ, ಸ್ವಂತ ಜ್ಞಾನದಲ್ಲಿ ನೀವು ಕಾರ್ಯ ಮಾಡ್ತಿರುವುದಾದರೆ ದೇವರು ನಿಮ್ಮನ್ನು ಕರೀತಿದ್ದಾನೆ. ಬನ್ನಿ ನನ್ನೊಟ್ಟಿಗೆ ಊಟ ಮಾಡಿ ಎಂಬುದಾಗಿ. ನಿಮಗೆ ಬೇಕಾಗಿರುವುದನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಆತ ನಿಮ್ಮನ್ನು ನೋಡಿಕೊಳ್ಳುವಂಥ ದೇವರಾಗಿದ್ದಾರೆ. ನೋಡ್ತೇವೆ, ಈ ಒಂದು ಸಂಭಾಷಣೆಯ ನಂತರ ಶಿಷ್ಯರ ಜೀವಿತಗಳು ಸಂಪೂರ್ಣವಾಗಿ ಬದಲಾಯಿತು. ಅವರು ಪೆಂತೆಕೋಸ್ತ ದಿನಕ್ಕೆ ಸಿದ್ಧರಾಗಿದ್ದರು. ಅದಾದ ನಂತರ ನೋಡ್ತೇವೆ, ಅವರು ಈ ಲೋಕವನ್ನೇ ಅಲ್ಲಕಲ್ಲೋಲ ಮಾಡಿ ಇಡೀ ಪ್ರಪಂಚವನ್ನೇ ಯೇಸುವಿನ ಸುವಾರ್ತೆಯಿಂದ ಹಬ್ಬಿದ್ರು. ಇಡೀ ಪ್ರಪಂಚವು ಇವತ್ತು ಕೂಡ ಅವರ ಪರಿಣಾಮವನ್ನು ಅನುಭವಿಸ್ತಾ ಇದೆ. ಹಲ್ಲೆಲೂಯಾ. ನಾವು ಪುನಃಸ್ಥಾಪಿಸಲ್ಪಟ್ಟಾಗ, ಪುನರುಜ್ಜೀವಿಸಲ್ಪಟ್ಟಾಗ ನಮ್ಮ ಮುಖಾಂತರ ದೇವರು ಮಹತ್ಕರವಾದ ಕಾರ್ಯಗಳನ್ನು ಆತನ ಮಾಡಲು ಸಾಧ್ಯ. ಆಮೆನ್.